ಶಾಂತಿ, ಸಮಾಧಾನ ಜೊತೆಗೆ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ಸ್ವಾಮಿಗೊಂದು ಅಭಿಷೇಕವನ್ನು ಮಾಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನಮೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನಮೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನಮೋ. ರಾಜನಾಗಿರ್ತಕ್ಕಂಥವನು ತಿರುಕನಾಗಬಲ್ಲ, ಒಬ್ಬ ತಿರುಕ ರಾಜನಾಗಬಲ್ಲ. ಇದನ್ನು ಮಾಡುವ ಚೈತನ್ಯ ಶನೇಶ್ವರನಿಗಲ್ದಿರ ಮತ್ತಾರಿಗೂ ಇಲ್ಲ. ಮಹಾಕ್ಷೇತ್ರ ಕ್ಷೇತ್ರ ದರ್ಶನ ನಿಮಗಾಗಿ ಮಹರ್ಷಿವಾಣಿಯಲ್ಲಿ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ಜಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ, ಶುಭೋದಯ. ನಾನು ಅನುಪಮಾ ಭಟ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಎದೆ ಉರಿ, ಅಜೀರ್ಣ, ಗ್ಯಾಸ್ಟ್ರೈಟಿಸ್, ಎಸಿಡಿಟಿ ಹೀಗೆ ಹೊಟ್ಟೆಗೆ ಸಂಬಂಧಿಸಿರುವ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲ, ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಡಯಾಬಿಟಿಕ್ ರಿಸರ್ಚ್ ವಿಂಗ್ ಅಭಿವೃದ್ಧಿಪಡಿಸಿ ಲೋಕಾರ್ಪಣೆಯಾಗಿದೆ ಮಧುಮೇಹ ನಿಯಂತ್ರಣಕ್ಕಾಗಿರೋ 100% ಆಯುರ್ವೇದಿಕ್ ಅಂಶಗಳಿಂದ ಕೂಡಿರುವ ಮಧುಮೇಹ ನಿವಾರಣ್ ಚೂರ್ಣ. ನಿಮ್ಮ ಸಮೀಪದಲ್ಲಿರುವ ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ಇದು ಲಭ್ಯ. ಹಾಗಾಗಿ ಖಂಡಿತವಾಗ್ಲೂ ಕೊಂಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಹಾಗೂ AB ಪ್ರಾಪರ್ಟೀಸ್, ತುಮಕೂರು ರಸ್ತೆ, ನೆಲಮಂಗಲ ಹತ್ತಿರ 20-30 ನಿವೇಶನ ಖರೀದಿಸಿ ಕೇವಲ 4 ಲಕ್ಷ ರೂಪಾಯಿಗಳಿಗೆ. ಸ್ಪಾಟ್ ಬುಕಿಂಗ್ ಮಾಡಿದಲ್ಲಿ ರಿಜಿಸ್ಟ್ರೇಷನ್ ಚಾರ್ಜಸ್ ಕೂಡ ಉಚಿತ. ಹಿಂದೆ ಸಂಪರ್ಕಿಸಿ AB ಪ್ರಾಪರ್ಟೀಸ್. ಹಾಗೂ ಅಕ್ಷಯ ಗೋಲ್ಡ್ ಕಂಪನಿ. ನಿಮ್ಮ ಅಡವಿಟ್ಟ ಚಿನ್ನವನ್ನು ಬಿಡಿಸಬೇಕೆ ಅಥವಾ ನಿಮ್ಮ ಚಿನ್ನವನ್ನು ಅಧಿಕ ಬೆಲೆಗೆ ಮಾರಾಟ ಮಾಡಬೇಕೆ? ಹಾಗಾದರೆ ಖಂಡಿತವಾಗ್ಲೂ ಸಂಪರ್ಕಿಸಿ ಅಕ್ಷಯ ಗೋಲ್ಡ್ ಕಂಪನಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಇದರ ಶಾಖೆಗಳಿದೆ. ಹಾಗೂ ಆರತಿ ಸ್ಕ್ಯಾನ್ಸ್ ಆ್ಯಂಡ್ ಲ್ಯಾಬ್ಸ್. ಅತ್ಯುತ್ತಮ ಗುಣಮಟ್ಟದ ಸ್ಕ್ಯಾನಿಂಗ್ ಹಾಗೂ ಲ್ಯಾಬೊರೇಟರಿ ಸರ್ವಿಸ್ಗಾಗಿ ಖಂಡಿತವಾಗ್ಲೂ ಸಂಪರ್ಕಿಸಿ ಆರತಿ ಸ್ಕ್ಯಾನ್ಸ್ ಆ್ಯಂಡ್ ಲ್ಯಾಬ್ಸ್. ವೀಕ್ಷಕರೇ, ಇಂದು ಮಾರ್ಚ್ 20ನೇ ತಾರೀಕು, ಶುಭ ಶುಕ್ರವಾರ, ಮಹಾಲಕ್ಷ್ಮಿಯ ವಾರ, ಆ ತಾಯಿಯ ದಿನ. ಹಾಗಾದರೆ ಈ ದಿನದ ವಿಶೇಷತೆ ಏನು? ನಾವು ಮಾಡಬೇಕಾಗಿರುವಂಥ ಅನುಷ್ಠಾನಗಳೇನು? ರಾಶಿಫಲ ಹೇಗಿದೆ? ಪಂಚಾಂಗದಲ್ಲಿ ಏನಿದೆ? ಇವೆಲ್ಲ ತಿಳ್ಕೊಬೇಕಲ್ವಾ? ಜೊತೆಗೆ ನೀವು ಕರೆ ಮಾಡಿದಾಗ ನಿಮ್ಮ ಸ್ವರ ತರಂಗವನ್ನು ಕೇಳೋದ್ರ ಮೂಲಕ, ನಿಮ್ಮ ಪತ್ರಗಳಲ್ಲಿರುವಂಥ ಫೋಟೋಸನ್ನು ನೋಡಿ, ನಿಮ್ಮ ಕಣ್ಣುಗಳ ಸ್ಪಷ್ಟ ರೇಖೆಗಳನ್ನು ನೋಡೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರೂಜಿಯವರು ನೀಡ್ತಾರೆ. ನೀವು ಕರೆ ಮಾಡಬೇಕಾಗಿರುವಂಥ ದೂರವಾಣಿ ಸಂಖ್ಯೆ 08041219999. ದಟ್ ಇಸ್ 08041219999. ಕರೆ ಮಾಡಿದಾಗ ನೆನಪಿರಲಿ ವೀಕ್ಷಕರೇ, ಯಾರಿಗೆ ಸಮಸ್ಯೆ ಇದೆ, ಯಾರಿಗೆ ಕಷ್ಟ ಇದೆ, ಯಾರಿಗೆ ತೊಂದರೆ ಇದೆ, ಅವರೇ ಮಾತಾಡಬೇಕಾಗತ್ತೆ. ಅವರ ಸ್ವರ ತರಂಗವನ್ನು ಕೇಳಿದಾಗ ಮಾತ್ರ ಗುರೂಜಿಯವ್ರ ಪರಿಹಾರವನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಯಾವಾಗಲೂ ನೆನಪಲ್ಲಿರಿ. ಹಾಗೆ ನಿಮ್ಮ TV ವಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟಲ್ಲಿಡಿ, 0 ಮಾಡಿಡಿ. ಇನ್ನು ಪತ್ರಗಳನ್ನು ಬರೆದು ಕಳಿಸುವಂತಹ ವೀಕ್ಷಕರು, ನಮ್ಮ ಅಡ್ರೆಸ್ ಈ ರೀತಿ ಇದೆ. ಜಿ ಕನ್ನಡ ವಾಹಿನಿ, ಮಹರ್ಷಿವಾಣಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, ಬೆಂಗಳೂರು 1. ಕಣ್ಣುಗಳ ರೇಖೆ ಸ್ಪಷ್ಟವಾಗಿ ಕಾಣಿಸುವಂಥ ಪೋಸ್ಟ್ ಕಾರ್ಡ್ ಸೈಜಿನ ಭಾವಚಿತ್ರವನ್ನು, ಜೊತೆಗೆ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ಬರೆದು ಕಳಿಸಿ. ಇನ್ನು ಈ ದಿನದ ವಿಶೇಷತೆ ಹಾಗೆ ಒಂದಿಷ್ಟು ಪರಿಹಾರಗಳನ್ನು ಹೇಳೋದ್ರ ಜೊತೆಗೆ ನಾಳೆ ಮಹರ್ಷಿವಾಣಿ ಕಾರ್ಯಕ್ರಮ ಕೂಡ ಬಹಳ ವಿಶೇಷವಾಗಿದೆ. ಯಾಕೆಂದರೆ ನೀವೆಲ್ಲರೂ ಬಹಳ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿಕೊಟ್ಟಂತಹ ಶನೈಶ್ಚರ ಮಹಾಶಾಂತಿ ಯಾಗ, ಅದಕ್ಕೆ ಒಂದಿಷ್ಟು ಪೂರ್ವ ತಯಾರಿ ನಡೆದಿತ್ತು. ದೊಡ್ಡ ಮಟ್ಟದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಾಗಿತ್ತು. ಆ ವ್ಯವಸ್ಥೆಗಳನ್ನು ಮಾಡೋ ರೀತಿ ಹೇಗಿತ್ತು, ಆ ಪೂರ್ವ ತಯಾರಿ ಹೇಗಿತ್ತು, ಅದನ್ನು ನೀವು ನಾಳಿನ ಸಂಚಿಕೆಯಲ್ಲಿ ನೋಡ್ತೀರಾ. ಅಷ್ಟೇ ಅಲ್ಲ, ಶನಿ ಭಗವಾನ್ನ ಬಹಳ ವಿಶೇಷವಾಗಿರುವಂಥ ಪುಣ್ಯಕ್ಷೇತ್ರ
ತಿರುನಲ್ಲಾರ್ ಕ್ಷೇತ್ರದ ಮಹಿಮೆ ಜೊತೆಗೆ ಆ ಕ್ಷೇತ್ರದ ದರ್ಶನ, ಮೂಲ ಸಾನ್ನಿಧ್ಯದ ದರ್ಶನವನ್ನು ಕೂಡ ನಾಳಿನ ಸಂಚಿಕೆಯಲ್ಲಿ ನೀವು ಮಾಡ್ತೀರಾ. ಹಾಗಾಗಿ ತಪ್ಪದೆ ಶನಿವಾರದ ಅಂದರೆ ನಾಳಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ದೇವಿಯ ದರ್ಶನ ಮೂಲಕ ಪ್ರಾರಂಭಿಸೋಣ. ಇದೀಗ ನಿಮ್ಮ ಮುಂದೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಅಂಬಾ ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇಂ. जय देवी दुर्गा देवी शरणं जय 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 जय देवी दुर्गा देवी शरणं. निवारिणि दुःखविमोचनि दुर्गतिनाशिनि त्रिलोचनि ब्रह्माण्डजननि ब्रह्माण्डोदरि ब्रह्माणि जय दुर्गाम्बे दुरितनिवारिणि दुःखविमोचनि दुर्गतिनाशिनि त्रिलोचनि ब्रह्माण्डजननि ब्रह्माण्डोदरि ब्रह्माणि जय दुर्गाम्बे जय जय देवी दुर्गा देवी शरणं जय जय देवी दुर्गा देवी शरणं. कदम्बवन प्रिय हिमगिरि निलये कनकवल्लरी धारिणि लोकोद्धारिणि भवभयहारिणि कात्यायनि जय दुर्गाम्बे कदम्बवन प्रिय हिमगिरि. ಶುಕ್ರವಾರ ಅಂದ್ರೇ ಬಹಳ ವಿಶೇಷ, ಅದರಲ್ಲೂ ಅಮ್ಮನವರ ದರ್ಶನ. ಉಡುಪಿಯ ಜಯದುರ್ಗೆಯ ದರ್ಶನದೊಂದಿಗೆ ಕಾರ್ಯಕ್ರಮ ಆರಂಭ ಆಗಿದೆ. ಬನ್ನಿ ಈಗ ಕಾರ್ಯಕ್ರಮದಲ್ಲಿ ಗುರೂಜಿಯವರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಅಥರ್ವಣ ಪರಿಹಾರ ಪ್ರವೀಣ, ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ, ವನಸಿರಿ ಆಯುರ್ವೇದ ರತ್ನ, ಶ್ರೀ ವಿದ್ಯೋಪಾಸಕ ರತ್ನ, ಸ್ವರ ಸರ್ವಜ್ಞ ಹಾಗೂ ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆದ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೇಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವರದಾರಣೀಂ ಚ ಪ್ರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕವಾಸಮಂಕ್ಷಿಧರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣೀಂ. ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿನ ಪ್ರಾರ್ಥನೆ ಮಾಡ್ತಾ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರಸಜಲ್ಲಯೀಂ ಸರೋಜಹಸ್ತೆ ಧವಲತರಾಗುಂಶಗಂಧಮಾಲ್ಯ ಶೋಭೇಂ. ಮಂತ್ರದಲ್ಲೇ ಒಂದು ವಿಶೇಷವಾದ ಶಕ್ತಿ ಇದೆ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಸ್ಥಿರ ಮಹಾಲಕ್ಷ್ಮಿ ನೆಲೆಸಲಿ, ಜೊತೆಗೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಆರೋಗ್ಯ ಎಂಬತಕ್ಕಂಥದ್ದು ಪ್ರತಿಯೊಬ್ಬರಿಗೂ ತಾಯಿ ದಯಪಾಲಿಸಲಿ. ಇವತ್ತು ಆರೋಗ್ಯದ ಬಗ್ಗೆ ಬಹಳ ಚಿಂತನೆ ಇದೆ. ಮನುಷ್ಯ ಏನೆಲ್ಲ ಸಂಪಾದನೆ ಮಾಡಿದ್ರೂ ತನ್ನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ದಿರ ಇದ್ದರೆ, ಆರೋಗ್ಯದಲ್ಲಿ ಏನಾದರೂ ಕುಂದುಕೊರತೆಗಳು ಬಂದರೆ ಅಥವಾ ಆರೋಗ್ಯದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ನಿಮ್ಮ ಸಂಪಾದನೆ ಎಷ್ಟೇ ಇದ್ದರೂ ಅದೆಲ್ಲವೂ ವೃಥಾ ವೇಸ್ಟೇ. ನೀವು ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು, ನಿಮ್ಮ ಕಷ್ಟಾರ್ಜಿತವನ್ನು ಅಥವಾ ನಿಮ್ಮ ಶ್ರಮವಹಿಸಿ ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ಏನಾದರೂ ಒಂದಿಷ್ಟು ಲಾಭವಾಗಿ ತಂದುಕೊಳ್ಬೇಕಾದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯವೇ ನಿಮಗೆ ಕೈ ಕೊಟ್ಟುಬಿಟ್ರೆ ನೀವು ಕೋಟಿ ಸಂಪಾದನೆ ಮಾಡಿ ಪ್ರಯೋಜನ ಏನಾಯಿತು? ಎಲ್ಲ ಹಾಸಿಗೆ ಮೇಲೆ 4 ದಿನದ ಬದುಕಲ್ಲೇ ಮುಗಿದು ಹೋಗುತ್ತೆ. ಅದಕ್ಕಾಗಿ ಆರೋಗ್ಯಕ್ಕಾಗಿ ವಾಸ್ತುಗೃಹವನ್ನು, ಮನೆ ಪರಿಸರವನ್ನು, ವ್ಯಕ್ತಿಗಳು ತಮ್ಮಲ್ಲಿರ್ತಕ್ಕಂಥ ಮನಪರಿಸ್ಥಿತಿಯನ್ನು ಸಾಧ್ಯವಾದಷ್ಟು ಈ ಪ್ರಕೃತಿ ಮಾತೆ ಹೇಗೆಲ್ಲ ಹೇಳಿದ್ದಾಳೋ ಹಾಗೆಲ್ಲ ನಡ್ಕೊಳ್ಬೇಕು. ಪ್ರಕೃತಿಯ ವಿರುದ್ಧವಾಗಿ ನಾವು ನಡೆದರೆ ಖಂಡಿತ ಸಾಕಷ್ಟು ವ್ಯತ್ಯಾಸಗಳಾಗುತ್ತೆ.
ವೀರಬ್ರಹ್ಮಯ್ಯನವರು ಕಾಲಜ್ಞಾನದಲ್ಲಿ ಪ್ರತಿಯೊಂದು ವಿಧಿವಿಧಾನವನ್ನು ಭಾಳ ಸ್ಪಷ್ಟವಾದಂಥ ರೀತಿ ಅಂದೇ ಬರೆದಿಟ್ಟಿದ್ದಾರೆ. ನಿಜಕ್ಕೂ ನಮ್ಮಲ್ಲಿ ನಿಂತೆಂಥ ಮಹಾಚೇತನಗಳಿದೆ, ಯೋಚನೆ ಮಾಡಿ. ಕೈವಾರ ತಾತಯ್ಯನವರು, ವೀರಬ್ರಹ್ಮಯ್ಯನವರು, ಮಂತ್ರಾಲಯದ ಪ್ರಭುಗಳಾದಂತಹ ರಾಘವೇಂದ್ರ ಸ್ವಾಮಿಗಳು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು, ಇವರೆಲ್ಲರೂ ಸಹಿತ ಆಯಾ ಕಾಲಕ್ಕೆ ಅವತರಿಸಿರ್ತಕ್ಕಂಥ ಅವಧೂತ ಪರಂಪರೆಯಲ್ಲಿರ್ತಕ್ಕಂಥ ದೂತರು. ಅಂದರೆ ಗುರುಗಳು ಬಹಳ ವಿಶೇಷವಾಗಿ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಯಶಸ್ಸನ್ನು ದಯಪಾಲಿಸಲಿಕ್ಕೋಸ್ಕರ ಪ್ರತಿಯೊಬ್ಬರು ಪ್ರತಿ ಕಾಲಗಳಲ್ಲೂ ಸಹಿತ ಮಾರ್ಗದರ್ಶನವನ್ನು ಕೊಡ್ತಾ ಬಂದಿದ್ದಾರೆ. ಎಲ್ಲಿವರೆಗೂ ಈ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದಕ್ಕಾಗಿ ನಾವು ತಲೆಬಗ್ಸಿ ನಡೀತಿರ್ತೀವೋ ನಮಗೆ ಅರಿವಿಲ್ಲದಿರತಕ್ಕಂಥ ಮಾಡುವಂಥ ತಪ್ಪುಗಳಿಗೂ ಒಂದು ಕ್ಷಮೆ ಇರುತ್ತೆ. ಅಥವಾ ನಮಗೆ ಗೊತ್ತಿಲ್ಲದಿರೋ ನಾವು ಏನಾದರೂ ಒಂದು ತಪ್ಪು ಮಾಡಿದ್ರೆ ಅದನ್ನು ತಿದ್ದಿ ಬುದ್ಧಿ ಕಲಿಸಲಿಕ್ಕೆ ಅಂತಲೇ ಗುರುವರಿಯರು, ಗುರು ಪರಂಪರೆ ಇವತ್ತಿಗೂ ಇದೆ. ಆದರೆ ನಾವೇನು ಮಾಡ್ತಿದ್ದೀವಿ? ಸಾಕಷ್ಟು ಮಧಾಂಧರಾಗಿ ನಡೀತಾ ಇದ್ದೀವಿ. ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಆಹಾರ ಪದ್ಧತಿಗಳನ್ನು ಬಿಟ್ಟು ಈ ನಾಲಿಗೆ ರುಚಿಗಾಗಿ ಮತ್ತಷ್ಟು ಬೇರೆ ಬೇರೆ ಅನ್ಯ ಮಾರ್ಗಗಳನ್ನು ಹುಡುಕೊಳ್ತಾ ಇದ್ದೀವಿ. ನಮ್ಮಂತೆ ಉಸಿರಾಡುವಂತಹ ಪ್ರಾಣಿ ಪಕ್ಷಿಗಳನ್ನು ಹೊಡೆದು ತಿನ್ನುವಂಥ ಒಂದು ಕ್ರಮಕ್ಕೆ ಮುಂದಾಗ್ತಾ ಇದ್ದೀವಿ. ರೋಗ ರುಜಿನ ಎಂಬತಕ್ಕಂಥದ್ದು ಮಿತಿಮೀರಿ ಹೋಗ್ತಾ ಇದೆ. ಇವತ್ತು ಎದುರಾಗಿರ್ತಕ್ಕಂತಹ ರೋಗ ಏನಿದೆ, ಎಲ್ಲ ಕಡೆ ಭಯಪಡುವಂತಹ ಈ ಕೊರೋನಾ ಎಂಬತಕ್ಕಂಥದ್ದು, ಈ ಒಂದು ರೋಗಕ್ಕೂ ಸಹಿತ ತುತ್ತಾಗಲಿಕ್ಕೆ ಕಾರಣ ಮನುಷ್ಯ ತನ್ನ ಆಹಾರ ಪದ್ಧತಿಗಳನ್ನು ಮರೆತು ಬೇರೊಂದು ಆಹಾರಕ್ಕೆ ಯಾವಾಗ ಮನಸೋತನೋ ಆಗಲೇ ಶುರುವಾಯಿತು ಈ ಸಮಸ್ಯೆ ಎಂಬತಕ್ಕಂಥದ್ದು. ಆದರೆ ಎಲ್ಲರೂ ಹಾಗಿಲ್ವಲ್ಲ, ಎಲ್ಲರಿಗೂ ಯಾಕೆ ಈ ಸಮಸ್ಯೆ? ಅದನ್ನು ಚಿಂತನೆ ಮಾಡಬೇಕಾಗಿದೆ. ಯಾಕೆಂದರೆ ಒಬ್ಬರು ತಪ್ಪು ಮಾಡಿದ್ರು, 4 ಜನ ತಪ್ಪು ಮಾಡಿದ್ರು, ಸೃಷ್ಟಿಯಲ್ಲಿ ತಪ್ಪು ಅಂತಾದರೆ ಆ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರು ಅದರ ಪನಿಷ್ಮೆಂಟ್ ಅನುಭವಿಸಲೇಬೇಕು. ಆದಾಗ್ಯೂ ಭಗವಂತನ ಹತ್ರ ಒಂದು ಲೆಕ್ಕ ಇರುತ್ತೆ. ತಪ್ಪು ಮಾಡಿರ್ತಕ್ಕಂಥವ್ರು ಎಷ್ಟು ಜನ, ತಪ್ಪು ಮಾಡಿದವರಿಗೆ ಪನಿಷ್ಮೆಂಟ್ ಏನು, ಆ ಪನಿಷ್ಮೆಂಟ್ ಅವನು ಅನುಭವಿಸಲೇಬೇಕಾಗತ್ತೆ ಜೀವನದಲ್ಲಿ. ಆದರೆ ಸುಂದರವಾದಂತಹ ಬದುಕು, ಭಗವಂತ ಕೊಟ್ಟಂಥ ಈ ಒಂದು ಲಕ್ಷಣವಾದಂಥ ಜೀವನ, ಇದನ್ನು ನಾವು ಸುಖಮಯವಾಗಿ ಇಟ್ಕೋಬೇಕು, ಆನಂದದಿಂದ ಕಳಿಬೇಕು, ಸಾಧ್ಯವಾದಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ನಾವು ಹೊಂದಿಸ್ಕೊಳ್ಬೇಕು. ವಿಚಾರಗಳು ಸಾಕಷ್ಟು ಇದೆ, ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದಿದೆ. ಜೊತೆಗೆ ನನ್ನ ಮುಂದೆ ಒಂದಷ್ಟು ವನಸಿರಿಗಳ ಸಹಿತ ಇವತ್ತಿದೆ. ಈ ವನಸಿರಿಗಳು ಆರೋಗ್ಯಕ್ಕೆ ತುಂಬ ಹತ್ತಿರದಲ್ಲಿರ್ತಕ್ಕಂಥದ್ದು. ಈ ವನಸಿರಿ ಯಾವುದು, ಆರೋಗ್ಯಕ್ಕೆ ಹೇಗೆ ಹತ್ತಿರ ಪಡಿಸ್ಕೊಳ್ಬೋದು ತಿಳ್ಕೊಳ್ಳೋಣ, ಕೂತ್ಕೊಳ್ಳಿ. ಮುಂದಿನ ಬದುಕಲ್ಲಿ ಏನಾಗ್ಬೋದು, ಮುಂದೆ ಜೀವನ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ಕಾಲಜ್ಞಾನದಲ್ಲಿ ಬಹಳ 100 ವರ್ಷಗಳ ಹಿಂದೆಯೇ ಉಲ್ಲೇಖವಾಗಿದೆ. ಅಂಥ ಪುಣ್ಯಾತ್ಮರು ಅದ್ರ ಬಗ್ಗೆ ಆಲ್ರೆಡಿ ಬರೆದಿದ್ದಾರೆ ಅನ್ನೋದನ್ನು ಗುರೂಜಿಯವರು ಹೇಳ್ತಾ ಇದ್ರು. ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಗುರೂಜಿ. ಖಂಡಿತಮ್ಮ. ಅಷ್ಟೇ ಅಲ್ಲದಿರ ಮತ್ತೊಂದು ವಿಚಾರವನ್ನು ನಮ್ಮೆಲ್ಲರಿಗೂ ತಿಳಿಸಬೇಕಾದ್ದು ಧರ್ಮ. ಆದರೆ ಈ ವಿಚಾರ ತಿಳಿಸಿದ್ರೆ ಒಂದಷ್ಟು ಜನ ಅವರವರ ನಾಲಿಗೆ ರುಚಿ ಮೇಲೆ ಇನ್ನಷ್ಟು ಮಾತಾಡ್ತಾರೋ ಏನೋ. ಇರಲಿ, ಏನೇ ಮಾತಾಡಿದ್ರು ನಮ್ಮ ವೇದಿಕೆಯಲ್ಲಿ ನಾವು ತಿಳಿಸಬೇಕಾದ್ದೇ ನಮ್ಮ ಧರ್ಮ. ಇತ್ತೀಚೆಗೆ ಆಗ್ತಿರ್ತಕ್ಕಂತಹ ಈ ಅವಘಡ ಇಡೀ ಸೃಷ್ಟಿನಲ್ಲಿ ಪ್ರತಿಯೊಬ್ಬರೂ ಸಹಿತ ಭಯ ಬೀಳಿಸ್ತಿರ್ತಕ್ಕಂಥದ್ದು. ವಿಶ್ವವೇ ಇವತ್ತು ಭಯಪಡುವಂತಹ ಪರಿಸ್ಥಿತಿ ಎದುರಾಗಿದೆ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ನಮ್ಮ ಭಾರತಕ್ಕೆ ಮಾತ್ರ ಗ್ರಹಗತಿಗಳಂತಲ್ಲ, ಇಡೀ ವಿಶ್ವಕ್ಕೆ, ಭೂಮಂಡಲಕ್ಕೆ. ಹಾಗಿರಬೇಕಾದ್ರೆ ಮಕರ ರಾಶಿ ಮತ್ತು ಧನುರಾಶಿ, ಈ ಮಕರ ರಾಶಿಗೆ ಶನಿ ಪ್ರವೇಶವಾದ ನಂತರ ನಡೀತಿರ್ತಕ್ಕಂಥ ಈ ಅವಘಡಗಳನ್ನು ಬಹುಶಃ ಈಗಾಗಲೇ ಸಾಕಷ್ಟು ಜನ ಉಲ್ಲೇಖ ಮಾಡಿದ್ದಾರೆ, ಹೇಳಿದ್ದಾರೆ. ಆದರೂ ನಮ್ಮಲ್ಲಿ ಒಂದಷ್ಟು ಜನ ಯಾವುದನ್ನು ಸಹಿತ ಹೇಗೆ ಹಿಂಗೆ ತಗೊಳ್ತಾರೋ ಅದು ಹೇಳಿಕ್ಕೆ ಬರೋದಿಲ್ಲ. ಆದರೆ ಅನುಭವಿಸ್ತಿರ್ತಕ್ಕಂಥವ್ರಿಗೆ ಮಾತ್ರ ಗೊತ್ತು ಆ ಸಮಸ್ಯೆಯ ಫಲ. ಯಾಕೆಂದರೆ ಧನುರಾಶಿಯಿಂದ ಮಕರ ರಾಶಿಗೆ ಶನಿ ಪ್ರವೇಶವಾದ ನಂತರ ಆಗಲೇ ಹೇಳಿದ್ವಿ, ಸಮಸ್ಯೆ ಎಂಬತಕ್ಕಂಥದ್ದು ಯಾವಾಗ ಹೇಗೆ ಬೇಕಾದ್ರೂ ಎದ್ದೇಳುತ್ತೆ ಅಂತ. ಯಾಕೆಂದರೆ ಶನಿ ತನ್ನ ಸ್ವಕ್ಷೇತ್ರದಲ್ಲಿದ್ದರೂ ಸಮಸ್ಯೆ ಮಾತ್ರ ಕಟ್ಟಿಟ್ಟು ಬತ್ತಿನೆ. ಹೀಗಿರುವಾಗ ಒಂದಷ್ಟು ರಾಶಿ ನಕ್ಷತ್ರಗಳವರೆಗಂತೂ ಈ ಸಮಸ್ಯೆ ತಪ್ಪಿದ್ದಲ್ಲ. ಇವತ್ತಿಗೆ ಈ ಕೊರೋನಾ ಸೋಂಕು ಅಂತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಆ ಸೋಂಕಿನಡೆ ನಡೆದು ಭಾಳಷ್ಟು ಸಂಕಷ್ಟದಲ್ಲಿ ಒಳಗಾಗ್ತಿರ್ತಕ್ಕಂಥ 14 ದಿನಗಳ ಆ ಒಂದು ಸೆರೆವಾಸ ಇದೆಯಲ್ಲ, ಅಬ್ಬಬ್ಬ, ಅದು ಹೇಳಲಿಕ್ಕೆ ಅಸಾಧ್ಯ. 14 ದಿವಸ ಏಕಾಂಗಿಯ ಬದುಕು. ಅವರು ಆ 14 ದಿವಸ ಈ ಸೋಂಕರಿಗೆ ಒಳಗಾಗಿರ್ತಕ್ಕಂಥವ್ರು 14 ದಿವಸ ಒಂದು ಅವ್ರದ್ದೇ ಆದಂಥ ಪ್ರತ್ಯೇಕವಾದಂಥ ಒಂದು ಕೋಣೆ. ಅಲ್ಲಿ ಕಾಲಕ್ಕೆ ಅಂದರೆ ಆಯಾ ಸಮಯಕ್ಕೆ ವೈದ್ಯರು ಬರ್ತಾರೆ, ಪರೀಕ್ಷೆ ಮಾಡ್ತಾರೆ, ಆಹಾರವನ್ನು ಕೊಡ್ತಾರೆ, ಪುನಃ ಹಿಂತಿರುಗ್ತಾರೆ.